ಎಲ್ಲರಿಗೂ ಸಂಜೆಯ ಶುಭೋದಯಗಳು. ನಾವಿವತ್ತು ಸ್ಪೆಷಲ್ ಆಗಿ ಎಂತಾದ್ರು ಮಾಡುವ ಅಂತ ಅಂದ್ಕೊಂಡಿದ್ದೆ. ಸೊ ನಾನು ಮಾಡ್ತಿಲ್ಲ, ನಮ್ಮ ಅಮ್ಮ ಮಾಡ್ತಿದ್ದಾರೆ. ನಿಮಗೆ ಸ್ಟೆಪ್ ಬೈ ಮಂಗಳೂರು ಬನ್ಸ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನೆ. ಇದು ನಮ್ಮ ಅಮ್ಮ ಚಂದ್ರಾವತಿ BS. ಮೊದಲಿಗೆ ಜಾರು ಮಿಕ್ಸಿಯಲ್ಲಿ 1/4 ಲೀಟರ್ ಮೊಸರನ್ನು ಸರ ಎಂದು ಹಾಕಬೇಕು. ಅದನ್ನು ಚಂದ ಹಿಂಡಬೇಕು. ಅದರ ಅಮ್ಮ ಹಿಂಡಲಿಲ್ಲ, ಯಾಕಂದರೆ ಇವಾಗ ರಿಚ್ ಕಿಡ್ಸ್. ನೆಕ್ಸ್ಟ್ ಬಾಳೆಹಣ್ಣನ್ನು ಈ ಥರ ಸಣ್ಣದಾಗಿ ಕಟ್ ಮಾಡಿ, ಕೈಯಲ್ಲೇ ಕಟ್ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕತಕ್ಕದ್ದು. ನೆಕ್ಸ್ಟ್ ಪುಟಿಂಗ್ ಸಕ್ಕರೆ. ನಾವು ಆ್ಯಕ್ಚುಲಿ ನಾವು ಬೇಸಿಕಲಿಗೆ ನಾವು ನಾರ್ಮಲಾಗಿ ವೈಟ್ ಶುಗರ್ನ ಯೂಸ್ ಮಾಡಲ್ಲ, ನಾವು ಯೂಸ್ ಮಾಡೋದು ಬ್ರೌನ್ ಶುಗರ್. ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಇವ್ರಿಗೆ ಶುಗರ್ ಇದೆ, ರುಚಿಗೆ ತಕ್ಕಷ್ಟು ಹಾಕಬೇಕು. ಇವ್ರು ನೋಡಿದ್ರೆ 4 ಸ್ಪೂನ್ ಸಕ್ಕರೆ ಇದ್ರೆ ಚೆನ್ನಾಗಿರುತ್ತೆ. ಬಾಳೆಹಣ್ಣು, ಮೊಸರು, ಸಕ್ಕರೆ, ಇದು ಮೂರನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿದ ನಂತರ ನಿಮಗೆ ಅದು ಹೀಗೆ ಕಾಣ್ತಿದೆ. ಎಷ್ಟು ಗ್ರೈಂಡ್ ಮಾಡಬೇಕು? ಅದು ನೈಸ್ ಆಗುವ ತನಕ, ನುಣ್ಣಗೆ ಆಗುವ ತನಕ ಅದನ್ನು ಈ ಥರ ಗ್ರೈಂಡ್ ಮಾಡಬೇಕು. ಅದು ಯಾವ ಥರ ಇರುತ್ತೆ ಅಂದರೆ ಈ ಥರ ಇರುತ್ತೆ. ಇದು ಹೆಂಗಿದೆ ಅಂದರೆ ಈಗ ಬನಾನಾ ಮಿಲ್ಕ್ ಶೇಕ್ ಥರ ಕಾಣ್ತುಂಟು, ಬನಾನಾ ಮಿಲ್ಕ್ ಶೇಕ್. ನೆಕ್ಸ್ಟ್ ಆಯ್ತಾ, ರುಚಿಗೆ ತಕ್ಕಷ್ಟು ಉಪ್ಪು. ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ. ಉಪ್ಪು ಜಾಸ್ತಿ ಹಾಕುವ ಹಾಗೆ ಇಲ್ಲ, ಶೆಫ್ ಚಂದ್ರಾವತಿ ಅವರು ಹೇಳ್ತಿದ್ದಾರೆ. ಇವರು ಮಂಗಳೂರು ಬಂದ್ ಮಾಡೋದ್ರಲ್ಲಿ ತುಂಬ ಫೇಮಸ್. ನೆಕ್ಸ್ಟ್ ಬೇಕಿಂಗ್ ಸೋಡಾ, 1/4 ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ. ನೆಕ್ಸ್ಟ್ ಜೀರಿಗೆ ಎಷ್ಟು ಹಾಕಬೇಕು? ಜೀರಿಗೆ 1 ಸ್ಪೂನ್ ಅಷ್ಟು ಜೀರಿಗೆ. ಇವರು ಕೈ ಅಳತೆಯಲ್ಲಿ ಹಾಕಿದ್ದಾರೆ, ನೀವು 1 ಸ್ಪೂನಲ್ಲಿ ಮೆಜರ್ಮೆಂಟ್ ಮಾಡಿ, ಯಾಕಂದರೆ ಇವರು. ನೆಕ್ಸ್ಟ್ ಈಗ ಇದು ಮೈದಾ, ಆರೋಗ್ಯ ಹಾನಿಕರ, ತಿಂಗಳಲ್ಲಿ ಒಂದ್ಸಲ ಇದ್ದರೆ ಏನಾಗಲ್ಲ. ಅದು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೇಕು. ಈಗ ಅಮ್ಮ 1 ಬಾಳೆಹಣ್ಣು, ಸ್ವಲ್ಪ ಸಕ್ಕರೆ, 1/4 ಲೀಟ್ರ್ ಮೊಸರಿಗೆ 1 ಕಪ್ ಅಷ್ಟು ಮೈದಾ ಹಾಕಿದ್ದಾರೆ. ಹಾಗೆ ಇದನ್ನು ಚಂದ ಮಿಕ್ಸ್ ಮಾಡಬೇಕು. ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸ್ಮೂತಾಗಿ ಇರಬೇಕು. ಎಣ್ಣೆ ಅಥವಾ ತುಪ್ಪ, ನಾವು ಇದಕ್ಕೆ ಎಣ್ಣೆಯನ್ನು ಮಿಕ್ಸ್ ಮಾಡಿದ್ದೀವಿ, ಯಾಕಂದರೆ ನಾವು ಎಣ್ಣೆ ಪ್ರಿಯ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ಜಾಸ್ತಿ ಗಟ್ಟಿ ಸಹ ಆಗಬಾರ್ದು, ಜಾಸ್ತಿ ಮೆತ್ತಗೆ ಸಹ ಆಗಬಾರ್ದು. ಈ ರೇಂಜಿಗೆ ಆಗಿದೆ. ಇದನ್ನು ಎಷ್ಟೊತ್ತು ಇಡಬೇಕಂದ್ರೆ 8 ಅವರ್ಸ್ ಅದನ್ನ ಹಂಗೆ ಇಡಬೇಕು. ಓಕೆ, ಅದಕ್ಕಿಂತ ಜಾಸ್ತಿ ಇಡಬೇಡಿ, 8 ಅವರ್ಸ್ ಇಡಿ. ಅದನ್ನ ನಾವು ಮುಚ್ಚಿಡ್ತಿದ್ದೀವಿ. ಇವಾಗ ಅದು ನಿಮಗೆ ಈ ಸ್ಟ್ರಕ್ಚರಿಗೆ ಬಂದಿರುತ್ತೆ. ಅದನ್ನ ಈ ಥರ ಉಂಡೆ ಮಾಡಬೇಕು. ಉಂಡೆ ಮಾಡಿದ ನಂತರ ಅದನ್ನು ಹೀಗೆ ಉಜ್ಜಬೇಕು. ಎಷ್ಟು ಉಜ್ಜಬೇಕು? ಪೂರಿಗಿಂತ ಸ್ವಲ್ಪ ಚಿಕ್ಕದಾಗಿ ಉಜ್ಜಬೇಕು. ಉಜ್ಜಿಗಿನ ಮುಂಚೆ ಗ್ಯಾಸಲ್ಲಿ ಎಣ್ಣೆಯನ್ನು ರೆಡಿ ಇಟ್ಟಿರಬೇಕು, ಅದು ತುಂಬ ಬಿಸಿ ಇರಬೇಕು. ನೆಕ್ಸ್ಟ್ ಇದನ್ನು ತೆಗೆದು ಎಣ್ಣೆಗೆ ಪಟ ಎಂದು ಹುರಿಬೇಕು. ಅದನ್ನು ಈ ಥರ ಮಾಡ್ತಾ ಇದ್ರೆ ಈ ಥರ ಉಜ್ಜುತ್ತದೆ. ಈ ಥರ ಮೀಡಿಯಮ್ ಇದರಲ್ಲಿ ಫ್ರೈ ಮಾಡಿದ್ರೆ ಮಂಗಳೂರು ಬನ್ಸ್ ರೆಡಿ. ಆಲ್ರೆಡಿ ಮಂಗಳೂರು ಬನ್ಸ್ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಮಂಗಳೂರು ಬನ್ಸ್ ಅಂಜುಪುರೊಡಿ ಫ್ರೈ ಆಗಿದೆ.